ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಸಂಬಂಧ ಮತ್ತು ಪ್ರೀತಿಯ ವಿಚಾರದಲ್ಲಾಗಿರಬಹುದು, ಅಥವಾ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ನಡುವೆ ಆಗಿರಬಹುದು, ನಿಮ್ಮ ಕೊಲೀಗ್ಸ್ಗಳ ನಡುವೆ ಆಗಿರಬಹುದು, ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದ್ದರೆ ಆ ವ್ಯಕ್ತಿಗಳಿಂದ ನಿಮ್ಮ ಸಂಬಂಧಗಳಲ್ಲಿ ತುಂಬಾ ಡಿಸ್ಟರ್ಬ್ ಆಗ್ತಾ ಇದ್ರೆ, ತುಂಬಾ ಜಗಳಗಳಾಗ್ತಾ ಇದ್ರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ. ಇದು ಪರ್ಟಿಕ್ಯುಲರ್ ಕೆಲವರು ಕಮೆಂಟ್ಸ್ ಹಾಕ್ತೀರಿ, ಇದು ಲವರ್ಸಿಗೆ ಆಗತ್ತಾ, ಗಂಡ ಹೆಂಡತಿಗೆ ಅನ್ವಯ ಆಗತ್ತಾ. ನಾನು 1000 ಸಲ ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಬೇಡಿ ವಿಡಿಯೋನ. ಅದರಲ್ಲೂ ಸ್ಟಾರ್ಟಿಂಗ್ ಇಂಟ್ರೋ ಅಂತೂ ಸ್ಕಿಪ್ ಮಾಡದೆ ನೋಡಬೇಡಿ. ಕ್ವಶನ್ಸ್ಗಳನ್ನ ಕೇಳ್ತೀರಿ ನೀವು. ಇದು ಫ್ರೆಂಡ್ಸ್ ನಡುವೆ ಆಗಿರಬಹುದು, ಕೊಲೀಗ್ಸ್ಗಳ ನಡುವೆ ಆಗಿರಬಹುದು, ಗಂಡ ಹೆಂಡತಿಗಳ ನಡುವೆ ಆಗಿರಬಹುದು, ರಿಲೇಶನ್ಶಿಪ್ ಅಲ್ಲಾಗಿರಬಹುದು, ಪ್ರೀತಿ ವಿಚಾರದಲ್ಲಾಗಿರಬಹುದು. ಮೂರನೆಯ ವ್ಯಕ್ತಿಯ ಪ್ರವೇಶ ಆಗಿ ನಿಮ್ಮ ಸಂಬಂಧಗಳಿಗೆ ಅದು ಧಕ್ಕೆ ತರ್ತಾ ಇದ್ರೆ, ಡ್ಯಾಮೇಜ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಈ ವಿಡಿಯೋ ಆಗಿರುತ್ತೆ. ಮೂರನೇ ವ್ಯಕ್ತಿಗಳ ಪ್ರವೇಶ ಆಗಿದ್ರೆ ಆ ವ್ಯಕ್ತಿ ನಿಮ್ಮ ಸಂಬಂಧಗಳಿಂದ ದೂರ ಆಗ್ತಾರ, ಅಥವಾ ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನ್ನೇ ದೂರ ಆಗ್ಬಿಡ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಪರ್ಸನ್, ಯಾವ ಪರ್ಸನ್ಗೋಸ್ಕರ ನೀವು ನೋಡ್ತಾ ಇದ್ದೀರಿ, ಆ ಒಂದು ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಆಗಿರಬಹುದು, ಅಥವಾ ವಿಡಿಯೋನ ಪಾಸ್ ಮಾಡಿ ಆ ವ್ಯಕ್ತಿಯ ಭಾವಚಿತ್ರ ಫೋಟೋ ನೋಡ್ಕೊಂಡು ಆದ್ರೂ ಆಗಿರಬಹುದು. ಫೋಟೋ ನೋಡಿದ ನಂತರ ಯಾವ ಕಾರ್ಡ್ ತುಂಬಾನೇ ಹತ್ರ ಆಗ್ತಿದೆ ನಿಮ್ಮ ಮನಸ್ಸಿಗೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ವಿಶ್ವಾಸಗಳಲ್ಲಿ ಮೂರನೆಯ ವ್ಯಕ್ತಿಯ ಪ್ರವೇಶಗಳಿಂದ ನಿಮ್ಮ ಸಂಬಂಧಗಳು ಹಾಳಾಗ್ತಾ ಇದ್ರೆ, ಆ ವ್ಯಕ್ತಿ ದೂರ ಆಗ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕಾರ್ಡ್ ತೆಗೆದ ಮೇಲೆ. ನಿಮ್ಮ ಸಂಬಂಧಗಳಲ್ಲಿ ಮೂರನೆಯ ವ್ಯಕ್ತಿ ಪ್ರವೇಶ ಆಗಿದ್ರೆ, ಈ ವ್ಯಕ್ತಿ ನೀವು ಯಾವ ಪರ್ಸನ್ ವಿಚಾರವಾಗಿ ನೀವು ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿ ಒಂದಷ್ಟು ಏನು ಮಾಡಬೇಕು ಅನ್ನುವ, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗದೇ ಇರುವಂತಹ ಗೊಂದಲದಲ್ಲಿ ಹೋಗಿದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಏನಿದ್ದಾರೆ ನಿಮ್ಮ ಲೈಫಲ್ಲಿ, ಅವ್ರ ವಿಚಾರವಾಗೂ ಅವರು ಒಂದಷ್ಟು ಅವ್ರನ್ನೂ ಬಿಟ್ಕೊಡೋಕ್ಕಾಗದೆ, ಅಥವಾ ನಿಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೂ ಆಗದೆ ಸೈಲೆಂಟಾಗಿ ನಿಮ್ಮಿಂದ ದೂರ ಆಗ್ತಾರೆ. ಆಗ ನಿಮ್ಮ ಮೈಂಡ್ಗೆ ಏನಾಗ್ತಿದೆ ಗೊತ್ತಾ, ಅವ್ರು ಸೈಲೆಂಟಾಗಿ ದೂರ ಆಗಿ ಇದ್ರೂ ಕೂಡ, ನಿಮ್ಮಿಂದ ದೂರ ಆಗಿದ್ರೂ ಕೂಡ, ಆ ಸೆಕೆಂಡ್ ಅಂದರೆ ಥರ್ಡ್ ಪಾರ್ಟಿ ಏನಿದ್ದಾರೆ ಅವರೊಟ್ಟಿಗೆ ಚೆನ್ನಾಗಿದ್ದಾರೇನೋ, ಅವರೊಟ್ಟಿಗೆ ಹಾಗಿದ್ದಾರೇನೋ, ಹೀಗಿದ್ದಾರೇನೋ ಅಂತ. ಬಟ್ ಆದರೆ ಆ ವ್ಯಕ್ತಿಯ ಎನರ್ಜಿಯನ್ನು ನೋಡುವಾಗ ಇಲ್ಲಿ ಒಂದಷ್ಟು ನೀವು ಸಮಾಧಾನವಾಗಿ ಮಾತಾಡದಿರುವ ಕಾರಣ, ಅಥವಾ ನಿಮ್ಗೆ ಏನು ಫೀಲ್ ಆಗ್ತಿದೆ ಅನ್ನೋದು ಹೇಳೋದೇ ಇಲ್ಲ ನೀವು ಆ ವ್ಯಕ್ತಿ ಒಟ್ಟಿಗೆ. ಇಂಡೈರೆಕ್ಟಾಗಿ ಏನೋ ಒಂದು ಮಾಡೋದಕ್ಕೆ ಹೋಗ್ತೀರಿ. ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಬ್ಲಾಕ್ ಮಾಡೋದು, ಅಥವಾ ಫೋನ್ ಮಾಡೋದು, ಬಾಯಿಗೆ ಬಂದ ಹಾಗೆ ಮಾತಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇರೋದ್ರಿಂದ ಅವ್ರು ಬ್ಲ್ಯಾಂಕ್ ಆಗ್ತಾ ಇದ್ದಾರೆ. ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಸಂಬಂಧಗಳಲ್ಲಿ ಮಾತಾಡೋದಕ್ಕಿಂತ ಮಾತಾಡದೆ ಇರೋದೇ ಉತ್ತಮ ಅನ್ನುವ ರೀತಿ ಇದ್ದಾರೆ. ಅವ್ರು ಸೈಲೆಂಟ್ ಆಗಿದ್ರು ನಿಮ್ಮ ಮೈಂಡಲ್ಲಿ ಒಂದಷ್ಟು ಓಡ್ತಾ ಇರುತ್ತಲ್ಲ ತಲೆಯಲ್ಲಿ, ಒಂದಷ್ಟು ಇಮ್ಯಾಜಿನ್ ಕ್ರಿಯೇಟ್ ಮಾಡಿಬಿಟ್ಟಿರ್ತೀರಿ. ಹೌದು, ಈ ಸಂಬಂಧಗಳಲ್ಲಿ ಏನಿದ್ದಾರೆ ಥರ್ಡ್ ಪಾರ್ಟಿ ಇದೆ. ಒಂದಷ್ಟು ಜನಗಳ ಲೈಫಲ್ಲಿ ಅವರ ಅತ್ತೆ ಮಾವ ಆಗಿರ್ಬೋದು, ಒಂದಷ್ಟು ಜನದ ಲೈಫಲ್ಲಿ ಸೊಸೆ ಆಗಿರ್ಬೋದು, ಒಂದಷ್ಟು ಜನದ ಲೈಫಲ್ಲಿ ಈಗ ಸಿಕ್ಕಿರುವ ಗರ್ಲ್ ಫ್ರೆಂಡ್, ಈಗ ಸಿಕ್ಕಿರುವ ಬಾಯ್ ಫ್ರೆಂಡ್ ಆಗಿರಬಹುದು. ಅವ್ರಿಗೆ ಅಲ್ಲಿ ಮಾತಾಡ್ತಾ ಇರುವಂತಹ ಮಾತಾಡಿ ಸಿಕ್ತಿರುವಂತಹ ಖುಷಿ, ಅವ್ರ ಸಮಾಧಾನ, ಅವ್ರಿಗೆ ಏನಾಗ್ತಿದೆ ಅಂದರೆ ಥರ್ಡ್ ಪಾರ್ಟಿನೇ ರೈಟ್ ಪರ್ಸನ್, ನನ್ನ ಸಮಾಧಾನಕ್ಕೆ ಥರ್ಡ್ ಪಾರ್ಟಿನೇ ರೈಟ್ ಪರ್ಸನ್ ಅನ್ನುವ ರೀತಿಯಲ್ಲಿ
ಓಕೆ, ಈ ರೀತಿಯಿಂದನೂ ಕೂಡ ಆ ವ್ಯಕ್ತಿ ಒಂದಷ್ಟು ನಿಮ್ಮಿಂದ ದೂರ ಆಗಿದ್ದೂ ಇದೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ 24 ಗಂಟೆ ಕೂಡ ಡಿಪ್ರೆಷನಲ್ಲಿ ಆಗಿರೋದು. ಅದೇ ವಿಚಾರನೇ ಒಂದಷ್ಟು ಕುತ್ಕೊಂಡು ಕೊರ್ಗಿ ಅಲ್ಲಿ ಕೆಲವ್ರ ಲೈಫಲ್ಲಿ ಒಂದಷ್ಟು ಒಳ್ಳೆಯ ಸಂಬಂಧ, ಒಂದಷ್ಟು ಒಳ್ಳೆಯ ಫ್ರೆಂಡ್ಶಿಪ್, ಅಥವಾ ಒಂದಷ್ಟು ನಿಮ್ಮ ಬಗ್ಗೆನೇ ಅವರು ಕೆಲವು ಸಮಯ ಮಾತಾಡೋದೇ ಇಲ್ಲ ಅಂದ್ಕೊಳ್ಳಿ, ಆಗ ಕೂಡ ಬೇರೆ ರೀತಿನೇ ನೀವು ಥಿಂಕ್ ಮಾಡೋದು. ನನಗೆ ಇಲ್ಲಿ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಗಿದ್ದೊಂದಾದರೆ ಥಿಂಕ್ ಮಾಡೋದು 9 ರೀತಿ ಅಂತ. ನಿಮ್ಮ ಪರ್ಸನ್ ಅವ್ರ ತಾಯಿ ಜೊತೆಗೋ, ಅವ್ರ ತಂದೆ ಜೊತೆಗೋ, ಅಥವಾ ಅವ್ರ ಅಕ್ಕ ತಂಗಿ ಜೊತೆಗೋ, ಅಥವಾ ಅವರ ಫ್ರೆಂಡ್ಸ್ ಜೊತೆಗೋ, ಇಲ್ಲಿ ಕೆಲಸದ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಬಂದಿರೋ ಅಂದರೆ ಅವರ ನಿಮ್ಮ ಕೊಲೀಗ್ಸ್ಗಳ ಜೊತೆಗೋ, ಅಥವಾ ನೈಬರ್ ಜೊತೆಗೋ, ಯಾರೊಟ್ಟಿಗೂ ಮಾತಾಡ್ತಾ ಇದ್ದರೆ, ಮಾತಾಡಿ ಸೈಲೆಂಟ್ ಆಗಿದ್ದರೆ ಅವ್ರು 24 ಗಂಟೆ ನನ್ನ ಬಗ್ಗೆನೇ ಥಿಂಕ್ ಮಾಡ್ತಿದ್ದಾರೆ, ನನ್ನ ಬಗ್ಗೆನೇ ಏನೋ ಮಾಡ್ತಿದ್ದಾರೆ, ಏನೋ ಒಂದು ಕುತಂತ್ರ ಮಾಡ್ತಿದ್ದಾರೆ. ಇದರಿಂದ ನೀವೇನು ಮಾಡ್ಕೊಳ್ತಿದ್ದೀರಿ ಗೊತ್ತಾ, ನಿಮ್ಮ ಆ ಸಮಯದ ನೆಮ್ಮದಿನ ಹಾಳು ಮಾಡ್ಕೊಳ್ತಿದ್ದೀರಿ ಅಂತಲೇ ಹೇಳ್ಬೋದು. ಆ ಸಮಯದ ನೆಮ್ಮದಿನೇ ಹಾಳು. ಸಿಯರ್ ಇಲ್ಲಿ ಲೈಟಿಂಗ್ಸ್ ಎಲ್ಲ ಕಾಣ್ತಿದೆಯಲ್ಲ, ಒಂದು ಒಳ್ಳೆ ಸೆಲೆಬ್ರೇಷನಲ್ಲೂ ನೀವಿದ್ದರೂ ಕೂಡ ಏನೋ ಒಂಥರ ಕಳೆದೋಗಿರುವಂಥ ಭಾಸದಲ್ಲಿ ಇರುವುದು. ಆ ಮೂಮೆಂಟ್ನೇ ಎಂಜಾಯ್ ಮಾಡ್ತಾನೆ ಇಲ್ಲ. ದಿನಗಳು ಕಳೀತಿದ್ದೀರಿ, ನೀವು ಸುಮ್ಮನೆ ವೇಸ್ಟ್ ಮಾಡ್ತಿದ್ದೀರಿ ದಿನಗಳನ್ನ, ಎಂಜಾಯ್ ಮಾಡ್ತಿಲ್ಲ. ಆ ಕೊರಗ್ತಾ ಇರೋದು, ಅಥವಾ ಆ ಪರ್ಸನ್ನು, ಇಲ್ಲಿ ನಿಮ್ಮ ಪರ್ಸನ್ ಏನು ಗೊತ್ತಾ, ಹಿಂದೆ ಮಾಡಿ ಅಥವಾ ನೀವು ಕೇಳಿ ಹಂಗೂ ಆಗಿದೆ ಹಿಂಗೂ ಆಗಿದೆ, ನಾನು ಥರ್ಡ್ ಪಾರ್ಟಿ ಒಟ್ಟಿಗೆ ಚೆನ್ನಾಗಿರ್ತೀನಿ, ಈ ಥರ ಮಾಡಿ ಅರ್ಧ ನೀವೇನು ಮಾಡಿದ್ದೀರ ಗೊತ್ತಾ, ಮುಂಚೆ ಆದರೂ ಅವರು ಹೆದರ್ಕೊಳ್ಳೋರು, ಬಟ್ ಈಗ ಏನಿಲ್ಲ, ರಾಜಾರೋಷವಾಗ ಆರಾಮಾಗಿ ಮಾತಾಡ್ತಾರವ್ರು. ಒಂದು ಪಕ್ಷ ನಂಗೆ ನೀನೇ ಬೇಡ, ತುಂಬ ಹರ್ಟ್ ಮಾಡ್ತಿ, ನೀನೇ ಬೇಡ, ನಾನು ಆರಾಮಾಗಿರಬೇಕು ಅನ್ನುವ ರೀತಿ. ಕೆಲವೊಂದು ಸಲ ಆ ವ್ಯಕ್ತಿನೂ ಕೂಡ ದುಡುಕಿ ಏನೇನೋ ನಿರ್ಧಾರ ತಗೊಂಡು ಬೇಕಾಗಿದ್ದನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ಬಿಕಾಸ್ ಆಫ್ ಯು, ನೀವೇ ಕಾರಣ ಇದಕ್ಕೆಲ್ಲ. ಹೌದು, ನಿಮ್ಮ ಪರ್ಸನ್ಗೆ ಥರ್ಡ್ ಪಾರ್ಟಿ ಒಟ್ಟಿಗೆ ಮಾತಾಡ್ತಾ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಾತಾಡುವಾಗ ಮೈಂಡು ಡೈವರ್ಟ್ ಆಗಿದ್ದು ಹೌದು. ಆದರೆ ನೀವು ಮಾಡ್ತಿರೋದು ಏನು, ಹಿರ್ತವಾಗಿ ಮಾತಾಡೋದು, ಇನ್ನೂ ಥರ್ಡ್ ಪಾರ್ಟಿ ಒಟ್ಟಿಗೆ ಚೆನ್ನಾಗೇ ಇರಬೇಕು ಅನ್ನೋದು ಅವ್ರ ಮೈಂಡಿಗೆ ತರೋದು, ಇದೇ ರೀತಿ ನೀವು ಮಾಡ್ತಿರೋದು. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಇಷ್ಟು ಆಹ್ವಾನ ಪತ್ರಿಕೆಗಳೇ ಕೊಟ್ಬಿಟ್ಟಿದ್ದೀರ. ನೀನು ಹಂಗೂ ಇದೆಯಾ, ಹಿಂಗೂ ಇದೆಯಾ, ನಿನ್ನ ಥರ್ಡ್ ಪಾರ್ಟಿ ಜೊತೆಗಿದೆಯಾ, ಹಂಗೂ ಹೇಳಿದಾಳೆ, ಹಿಂಗೂ ಹೇಳಿದಾನೆ, ಹಂಗೂ ಹೇಳ್ತಾಳೆ, ಹಿಂಗೂ ಹೇಳ್ತಾಳೆ, ಇದೆಲ್ಲ ಮಾಡ್ಕೊಂಡು ಅವ್ರು ನಿಜವಾಗ್ಲೂ ಆ 3ನೇ ವ್ಯಕ್ತಿ ಜೊತೆಗೆ ಒಳ್ಳೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು. ಈ ನಿಮ್ಮ ಜೊತೆ ಬಂದರೆ ನನಗೆ ತಲೆನೋವು ಅನ್ನುವ ರೀತಿಯಲ್ಲಿ ನೀವೇ ಅವ್ರನ್ನ ಸ್ಟ್ರಾಂಗ್ ಮಾಡ್ತಿದ್ದೀರಿ. 3 ಆಫ್ ಕಪ್ಸ್ ಬಂದಿದೆ. ಅವ್ರವ್ರು ಒಳ್ಳೆ ಎಂಜಾಯ್ ಮಾಡಿಕೊಂಡು, ಒಳ್ಳೆ ಮಾತಾಡಿಕೊಂಡು, ಅವ್ರ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು, ನೀವು ಎಂಟರ್ಟೈನ್ ಮಾಡ್ತಿರೋದ್ರಿಂದ ಇಲ್ಲಿ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಒಂದು ಒಳ್ಳೆ ಕಾನ್ಸೆಪ್ಟು ನೀವು ಅವ್ರಿಗೆ. ಹೌದು, ಮತ್ತೆ ಸರಿ ಮಾಡ್ಕೊಳ್ತೀರಿ, ಸರಿ ಹೋಗುತ್ತೆ, ನೀವೇ ಅಪಾಲಜಿ ಕೇಳ್ತೀರಿ, ನೀವೇ ಇದು ಮಾಡ್ತೀರಿ, ಮತ್ತು ಈ ಸಂಬಂಧದಲ್ಲಿ ಅವ್ರು ಮಾಡ್ತಿರುವ ಮಿಸ್ಟೇಕ್ಸ್ಗಳನ್ನು ಆಗಿದ್ದು ನೀವು ಲೂಸ್ ಬಿಟ್ಟಿರೋದ್ರಿಂದನೋ ಅಥವಾ ಇನ್ನೊಂದರಿಂದನೋ ಮತ್ತೊಂದರಿಂದನೋ, ಹೌದು, ಥರ್ಡ್ ಪಾರ್ಟಿ ಎಂಟ್ರಿ ಆಗೋದ್ರೆ ಆಗಲೇ ನೀವು ಮತ್ತೆ ರೀಕನೆಕ್ಟ್ ಮಾಡಿಕೊಂಡು ನೀವೇ ಅಪಾಲಜಿ ಕೇಳ್ಕೊಂಡು ಹೋದಾಗ ಏನಾಗ್ತಿದೆ ಗೊತ್ತಾ, ಆ ವ್ಯಕ್ತಿ ಮೊಂಡು ಬೀಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ಮತ್ತೆ ನೀವು ಎತ್ತಿಡಿಯಕ್ಕೆ ಹೋದಾಗ ಈ ಪ್ರೀತಿಯಲ್ಲಿ, ಈ ಸಂಬಂಧದಲ್ಲಿ, ಯಾವುದೇ ಸಂಬಂಧ ಆಗಿರ್ಬೋದು, ಏರಿಳಿತಗಳೇ ಜಾಸ್ತಿ. ಒಂದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಹರ್ಟ್ ಮಾಡೋದು, ನಿಮಗೆ ನೀವೇ ಮಾತಾಡಿಕೊಂಡು ದಿನಗಳು ಸಾಗಿಸ್ಕೊಂಡು ಹೋಗೋದು. ಆಗಿ ಇದು ಒಂಥರ ಹಳೆ ವಿಚಾರಗಳೇ ಆದಂಗಾಗಿದೆ. ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮಗೆ, ಈ ವಿಚಾರಗಳಿಂದ ನೀವೇನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ದಿನಾನ ವೇಸ್ಟ್ ಮಾಡ್ಕೊಳ್ತಿದ್ದೀರಿ, ನಿಮ್ಮ
ಏಜ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಒಳ್ಳೆಯ ಸಂದರ್ಭಗಳೇನಿದೆಯಲ್ವಾ ಆ ಸಂದರ್ಭಗಳನ್ನೆಲ್ಲ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಿ. ಅವ್ರಿಗೆ ಏನು ಹೇಳ್ತಾರೆ, ಅವ್ರಿಗೆ ಎಂಟರ್ಟೈನ್ ಮಾಡ್ತಿದ್ದೀರಿ. ಈ ಥರ ನೀನು ಆ ಥರ ಈ ಥರ ಅಂತ ಹೇಳಿದ್ರೆ ಅವ್ರು ಅಲ್ಲದೆ ಇರೋದು ಕೂಡ ನೀವು ಹೇಳಿದಾಗ ಅವರಿಬ್ಬರು ಇನ್ನೂ ಹತ್ತಿರ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಎಂಟೈರ್ ಕಾರ್ಡ್ನಲ್ಲಿ ಥರ್ಡ್ ಪಾರ್ಟಿ ಕನೆಕ್ಷನ್ ಹೋಗತ್ತಾ, ನಮ್ಮ ನಡುವೆ ಥರ್ಡ್ ಪಾರ್ಟಿ ಕನೆಕ್ಷನ್ ಹೋಗುತ್ತಾ ಅಂತ ಹೇಳಿದ್ರೆ ಸದ್ಯದ ಎನರ್ಜಿಯಲ್ಲಿ ಥರ್ಡ್ ಪಾರ್ಟಿ ಕನೆಕ್ಷನ್ ಸದ್ಯಕ್ಕೆ ಹೋಗಲ್ಲ ಅನ್ನೋದೇ ತೋರಿಸುತ್ತೆ ನನಗೆ. ಹಾಗಾದ್ರೆ ನಾನು ಏನು ಮಾಡಬೇಕು ಅನ್ನುವ ನೀವು ಏನಾದರೂ ಕ್ವಶನ್ ಮಾರ್ಕ್ ನನಗೆ ಹಾಕ್ತಾ ಇದ್ರೆ, ಥರ್ಡ್ ಪಾರ್ಟಿ ಹೆಸರನ್ನ ಏನು ಹೇಳ್ತಿದ್ದೀರಲ್ಲ ಅದನ್ನು ಕಿತ್ತು ಒಗಾಸಿ. ಇದೇ ಪ್ರಿಡಿಕ್ಷನ್ ಅಂತಾನೆ ಹೇಳ್ಬೋದು ನಾನು. ಆ ಕಾನ್ಸೆಪ್ಟ್ನ ಆ ವ್ಯಕ್ತಿ ನಿಮ್ಮ ಒಟ್ಟಿಗೆ ಮಾತಾಡಕ್ಕೆ ಬಂದಾಗ ಆ ಕಾನ್ಸೆಪ್ಟ್ನ ತೆಗೆದು ಹೋಗಾಸಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೀವೇ 1 ತಿಂಗಳೋ ಅಥವಾ 1.5 ತಿಂಗಳುಗಳ ಕಾಲದಲ್ಲಿ ಒಂದಷ್ಟು ನಿಮಗೆ ನೀವೇ ಬ್ರೇಕ್ ತೊಗೊಂಬಿಡಿ ಆ ವ್ಯಕ್ತಿ ಒಟ್ಟಿಗೆ. ಯಾಕೆಂದರೆ ನೀವು ದೂರ ಆದಾಗಲೇ ನಿಮಗೆಲ್ಲ ಸತ್ಯಗಳು ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲ ನೀವು ಹತ್ರವಾಗಿಯೇ ಇದ್ದು ಅವ್ರ ಕಾಂಟ್ಯಾಕ್ಟ್ ಇದರಲ್ಲಿ ಇದ್ರು ಅಂದರೆ ನೀವು ಮತ್ತೆ ಕ್ವಶನ್ ಮಾರ್ಕ್ಗಳನ್ನ ಹಾಕೋದು, ಏನಕ್ಕೆ ವೇಟಿಂಗ್ ಬಂತು, ಅದು ಏನಕ್ಕೆ ಬಂತು, ಇದೇನಕ್ಕೆ ಬಂತು, ಅದನ್ನೆಲ್ಲ ಅವರು ನಿಮಗೆ ಹೇಳೋದು ಬಿಡೋದು ಇದನ್ನೆಲ್ಲ ಮಾಡಿ ನಾನು ಅವರು ಬೇರೆ ರೀತಿಯೇ ಮ್ಯಾನಿಪ್ಯುಲೇಟ್ ಮಾಡೋದು. ನಿನ್ಗೆ ಯಾಕೆ ಹೇಳಬೇಕಾದಾರ ಎಲ್ಲ ಅಂತ ಅಂದಾಗ ನಿಮ್ಗೆ ಮತ್ತೆ ಅದು ಟೆನ್ಷನ್ಗೊಳಗಾಗೋದು. ಇದೆಲ್ಲದಕ್ಕಿಂತ 1.5 ತಿಂಗಳು ದೂರ ಇದ್ದು ಬಿಡೋದೇ ಒಳ್ಳೆಯದು. ನೀವೇ ಮಾಡಿದ್ದು ಥರ್ಡ್ ಪಾರ್ಟಿ ಒಟ್ಟಿಗೆ ಚೆನ್ನಾಗಿರುವ ರೀತಿ ನೀವೇ ಅವ್ರಿಗೆ ಚುಚ್ಚಿ ಮಾತಾಡಿ ನಿಮ್ಮನ್ನ ನೀವೇ ದೂರ ಮಾಡ್ಕೊಂಡಿದ್ದು ಅಂತ ಹೇಳ್ತಾ, ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಹೇಗಿದೆ ಅಂತ ಹೇಳಿ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಅಥವಾ ನಿಮ್ಮ ಈ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಪರ್ಸನ್ ಫೋಟೋನ ಏನಾದರೂ ಇದ್ದರೆ ಆ ಫೋಟೋನ ನೋಡಿಕೊಂಡು ಈ ವಿಡಿಯೋನ ನೋಡಬೇಕಾಗತ್ತೆ. ಆಗ ಎನರ್ಜಿ ಕನೆಕ್ಟ್ ಆಗತ್ತೆ. ಇಲ್ಲಿ ನನ್ನ ಎದುರುಗಡೆ ಇದ್ದಾಗ ನಿಮ್ಮ ಕೈಲೇ ಕಾರ್ಡ್ನ ತೆಗಿಸ್ತೀನಿ, ಬಟ್ ಇಲ್ಲಿ ನೋಡುವಾಗ ನಿಮ್ಮ ಎನರ್ಜಿನೇ ಕನೆಕ್ಟ್ ಆಗಿರತ್ತೆ ಇಲ್ಲಿ, ಆಯ್ತಾ? ಓಕೆ, ಏಸ್ ಆಫ್ ಸ್ವಾರ್ಡ್ಸ್ ಬರ್ತಿದೆ. ಓಕೆ, 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲೂ ನೋಡಿ 3 ಆಫ್ ಕಪ್ಸ್. ಇಲ್ಲಿ ನಿಮ್ಮ ಯೋಚನೆಗಳು ತುಂಬ ನಿಮ್ಮನ್ನು ನೋವು ಕೊಡ್ತಾ ಇದೆ. ಅವ್ರು ಮಾಡ್ತಿರುವ ರೀತಿ ನಿಮಗೆ ತುಂಬಾ ಹರ್ಟ್ ಮಾಡ್ತಾ ಇದೆ. ಇಲ್ಲಿ ಕೆಲವರ ಲೈಫಲ್ಲಿ ಆ ಪರ್ಸನ್ ಒಂದಷ್ಟು ಹಣದ ವಿಚಾರವಾಗಿ ಒಂದಷ್ಟು ನಾನು ಇಂಡಿಪೆಂಡೆಂಟಾಗಿ ಇದ್ಬಿಡಬೇಕು ಅಂತ ಹೇಳಿ, ಓಕೆ, ನೀವು ಒಂದಷ್ಟು ಹಣದ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತನೋ ಆಗಿರ್ಬೋದು, ಅಥವಾ ನೀವು ಅವರಿಂದ ಬೇರೆ ಬೇರೆ ವಿಚಾರದಲ್ಲಿ, ಹಣ ಅಂತಲೇ ಇಲ್ಲ, ಕೆಲವ್ರ ಲೈಫಲ್ಲಿ ಹಣ ಆಗಿದ್ರೆ ಇನ್ನು ಕೆಲವ್ರ ಲೈಫಲ್ಲಿ ಬೇರೆ ಬೇರೆ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡಿಬಿಡ್ತಾರೇನೋ ಅನ್ನುವ ಇದರಿಂದ ಒಂದಷ್ಟು ನಿಮ್ಮಿಂದ ದೂರ ಆಗಿದ್ದು ಇದೆ ಅವರು. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಸಂಬಂಧಗಳಿಗೆ ಒಂದಷ್ಟು ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬೇರೆ ರೀತಿ ಮಾತಾಡೋದು. ಒಬ್ಬರು ಇಬ್ಬರು ಅಲ್ಲ, ಥರ್ಡ್ ಪಾರ್ಟಿಯಲ್ಲೇ ಅಲ್ಲ, ನಿಮ್ಮಿಬ್ಬರು ಸಂಬಂಧಗಳ ಬಗ್ಗೆ ಅಯ್ಯೋ ನೀನು ಹಂಗೆ ಅವ್ರ ಜೊತೆಗೆ ಇದ್ರೇ ನೀನು ಹಾಗಿರ್ತೀಯ ಹೀಗಿರ್ತೀಯ, ನಿನಗೆ ಅಂತಲೇ ಒಂದು ಲೈಫ್ ಇದೆ, ಅಥವಾ ನೀನು ಎಷ್ಟು ಅಂತ ಸಹಿಸ್ಕೊಂಡು ಬಿಟ್ಟಿದೀಯಾ, ಮತ್ತೊಂದು ಇನ್ನೊಂದು ಏನೇನೆಲ್ಲ ಅವ್ರಿಗೆ ಹೇಳೋದು. ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದಾಗೆಲ್ಲ ಅವ್ರಿಗೆ ಒಂದಷ್ಟು ಕನ್ಫ್ಯೂಷನ್. ಅದಕ್ಕೆ ಅಂತಲೇ ಒಂದಷ್ಟು ಜನನ ಇಟ್ಟಿದ್ದೀರಿ. ನೀವು ಇಡಲಿಲ್ಲ ಅಂತ ಹೇಳಿದ್ರು ನಿಮ್ಮಿಬ್ಬರ ಸಂಬಂಧಗಳಲ್ಲಿ ಅಂಥ ಜನ ಕ್ರಿಯೇಟ್ ಆಗಿದ್ದಾರೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಔಟ್ಕಮ್ ನಿಮ್ಮ ಪರ್ಸನ್ ನಿಮ್ಮೊಟ್ಟಿಗೆ ಇರಬೇಕು ಅನ್ನುವ ರೀತಿನೇ ಇದೆ. ಬರಬೇಕು, ನಾನು ಚೆನ್ನಾಗಿ ಆಗಬೇಕು, ರೀಕನೆಕ್ಟ್ ಮಾಡ್ಕೊಳ್ಬೇಕು, ಇನ್ನೊಂದು ಮತ್ತೊಂದು ಎಲ್ಲ ಇದೆ. ಬಟ್ ಆದರೆ ಅಲ್ಲಿ ಥರ್ಡ್ ಪಾರ್ಟಿಗಳು ಅವ್ರನ್ನ ಮ್ಯಾನುಪ್ಯುಲೇಟ್ ಮಾಡೋದು, ಏನೇನೆಲ್ಲ ಹೇಳಿ ಮೈಂಡ್ ಡೈವರ್ಟ್ ಮಾಡೋದು, ಅಥವಾ ಸೆಂಟಿಮೆಂಟಲ್ ಆಗಿ ಅವ್ರನ್ನ ಹೊಡೆಯೋದು, ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ಒಂದಷ್ಟು ಕನ್ಫ್ಯೂಷನ್ಗೆ ಒಳಗಾಗ್ತಾ ಇದ್ದಾರೆ ಅವರು. ಓಕೆ, ಇಲ್ಲಿ ಆ ವ್ಯಕ್ತಿಗೆ ಕನ್ಫ್ಯೂಷನ್ಗೆ ಒಳಗಾಗ್ತಾ ಇದ್ದಾರೆ. ಆ ವ್ಯಕ್ತಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೀವು ಕೂಡ ಬಲವಂತವಾಗಿ ಅವ್ರ ಹತ್ರ ಮಾತಾಡೋದಕ್ಕೆ ಹೋದಾಗ ಸಿಟ್ಟಿನಿಂದ ಹಠದಿಂದ ಏನಾದರೂ ಒಂದು ಮಾತಾಡ್ಬಿಡೋದು. ಬಟ್ ಈ ವ್ಯಕ್ತಿ ನೀವು ಬೇಡ ಅಂತಲ್ಲ, ಈ ವ್ಯಕ್ತಿಗೆ ನಿಮ್ಮ ಸಂಬಂಧ ಮುಖ್ಯ ಇದೆ, ಬರ್ತಾರೆ,
ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ನೀವು ಎಷ್ಟೆಲ್ಲ ಅವ್ರ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಲ್ಲ, ಅದು ಕೂಡ ಭಗವಂತನ ಕೃಪೆನೂ ಕೂಡ ನಿಮ್ಮ ಸಂಬಂಧಗಳಲ್ಲಿದೆ, ದೂರ ಆಗೋದಿಲ್ಲ ಇದು. ಬಟ್ ಇಟ್ ಟೇಕ್ಸ್ ಎ ಟೈಮ್. ನಿಮ್ಮ ಸಂಬಂಧಗಳಲ್ಲಿ ನೀವೇನೇ ಚೆನ್ನಾಗಿದ್ರು ಅವ್ರು ಮಾಡ್ತಿರುವ ರೀತಿ ಇದೆಯಲ್ಲ, ಈಗ ಮಾಡ್ತಿರುವ ರೀತಿ ಇದೆಯಲ್ಲ, ಅದು ತುಂಬಾ ಮನಸ್ಸಿಗೆ ನೋವು ಕೊಡ್ತಾ ಇದೆ ನಿಮಗೆ. ಅದ್ರ ಬಗ್ಗೆನೇ ಥಿಂಕ್ ಮಾಡೋದು. ಅವ್ರಿಗೇನಾಗಿದೆ ಗೊತ್ತಾ, ಒಳ್ಳೊಳ್ಳೆ ಅವಕಾಶಗಳು ಅವ್ರ ಹತ್ರ ಬರ್ತಾ ಇರೋದ್ರಿಂದ ಇದಕ್ಕಿಂತ ಬೆಟರ್ ಲೈಫ್ ಇದೆ ನನಗೆ ಅನ್ನೋ ಥರ. ಅಲ್ಲಿ ಥರ್ಡ್ ಪಾರ್ಟಿಗಳು ಕೂಡ ಅವ್ರಿಗೆ ಆ ರೀತಿ ಮೈಂಡ್ಗೆ ತುಂಬಿಟ್ಟಿದ್ದಾರೆ, ನಿನ್ನ ಜೀವನ ಹಾಗಿದೆ, ಹೀಗಿದೆ, ಅದು ಇದು ಅಂತ ಹೇಳಿ. ಇಲ್ಲಿ ಮತ್ತೆ ನೀವು ಗೋಗರ್ದಾಗೋ ಅತ್ತಾಗೋ ಅಥವಾ ನಿಮ್ಮ ನೆನಪು ಕಾಡ್ದಾಗ್ಲೋ ಒಂಟಿಯಾಗಿದ್ದಾಗಲೋ ಏನೋ ಒಂದು ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದಾಗ ಮತ್ತೆ ನಿಮ್ಮ ನೆನಪು ಕಾಡೋದಕ್ಕೆ ಶುರು ಆಗುತ್ತೆ. ಇಲ್ಲಿ ನೀವೇ ಏನಾದರೂ ಬಲವಂತವಾಗಿ ಅವ್ರ ಹತ್ರ ಈ ಟೈಮಲ್ಲಿ ಮಾತಾಡೋದಕ್ಕೆ ಅಂತ ಹೋದಾಗ ಅಥವಾ ಥರ್ಡ್ ಪಾರ್ಟಿ ಒಟ್ಟಿಗೆ ವಿಚಾರವಾಗಿ ನೀವು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಏನಾದರೂ ಹೇಳೋಕೆ ಹೋದಾಗ ಒಂದಷ್ಟು ರಿಡ್ಜ್ ಆಗಬೇಕಾಗತ್ತೆ. ಅವ್ರು ನಿಮ್ಮ ಹಠ ಜಾಸ್ತಿ ಆಗಿಬಿಡುತ್ತೆ ನಿಮ್ಮ ಮೇಲೆ. ಸೊ ತಾಳ್ಮೆಯಿಂದ ಇರಿ. ಆ ವ್ಯಕ್ತಿ ಎಲ್ಲೂ ಹೋಗಲ್ಲ, ಆ ವ್ಯಕ್ತಿ ಬಂದೇ ಬರ್ತಾರೆ ನಿಮ್ಮ ಹತ್ರ. ಥರ್ಡ್ ಪಾರ್ಟಿ ಏನಾದರೂ ಹೋಗುತ್ತಾ ನಿಮ್ಮ ಲೈಫಿಂದ ಅಂತ ನಾನು ನೋಡೋದಕ್ಕೆ ಹೋದರೆ, ನಿಮ್ಮ ಪರ್ಸನ್ ಆ ವ್ಯಕ್ತಿ ಹೋದಂತೆ ಆ್ಯಕ್ಟ್ ಮಾಡ್ಬೋದು, ಅವರು ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪರ್ಸನ್ಗೆ ಈ ಕೆಲವು ಪಾಠಗಳು ಕಲ್ತಿದ್ದಾರೆ ಅವರು ಇತ್ತೀಚೆಗೆ. ಮುಖವಾಡ ಹಾಕ್ಕೊಂಡು ಬದಲಾಗೋದು, ಮುಖವಾಡ ಹಾಕಿ ಒಂದಷ್ಟು ಆ್ಯಕ್ಟ್ ಮಾಡೋದು. ಥರ್ಡ್ ಪಾರ್ಟಿ ಎಲ್ಲ ಬಿಡಲ್ಲ, ಅವರು ಥರ್ಡ್ ಪಾರ್ಟಿ ಒಟ್ಟಿಗೆ ಮಾತಾಡ್ತಿರ್ತಾರೆ, ಬಟ್ ಮಾತಾಡೋದು ಬಿಟ್ಟಿದ್ದೀನಿ ಅನ್ನುವ ಥರ ಆ್ಯಕ್ಟ್ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಇನ್ನಷ್ಟು ಕ್ಲಾರಿಫೈ ನನಗೆ ಬೇಕಾಗಿದೆ. ಹೋಗ್ತಾ ಹೋಗ್ತಾನಾದರೂ ಬಿಟ್ಟು ಹೋಗ್ತಾರ ಅಂತ ಹೇಳಿದ್ರೆ, ಅಫ್ಕೋರ್ಸ್ 10 ಆಫ್ ಸ್ವಾರ್ಡ್ಸ್ ಬಂದಿದೆ. ಆ ಥರ್ಡ್ ಪಾರ್ಟಿ ಇವ್ರಿಗೆ ಹರ್ಟ್ ಮಾಡುವಂಥ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿಗೆ ಇವರು ಹರ್ಟ್ ಮಾಡ್ಬೋದು ಅಥವಾ ಥರ್ಡ್ ಪಾರ್ಟಿ ಇವ್ರಿಗೆ ಹರ್ಟ್ ಮಾಡ್ಬೋದು. ಯಾವುದೋ ಒಂದು ಮೂಲಕ ಥರ್ಡ್ ಪಾರ್ಟಿ ಹೋಗುವಂಥ ಸಂದರ್ಭ ಇದೆ. ಅವರವರಲ್ಲೇ ಒಂದಷ್ಟು ಚುಚ್ಚು ಮಾತುಗಳಿಂದ, ಒಂದಷ್ಟು ವಿಚಾರಗಳಿಂದ ಶಾಕ್ಗೆ ಇವರು ಒಳಗಾಗ್ಬೋದು, ಅವ್ರ ವಿಚಾರವಾಗಿ ಅವರು ಒಳಗಾಗ್ಬೋದು. ಯಾವುದೋ ಒಂದು ವಿಚಾರ ಗೊತ್ತಾಗ್ಬಿಡ್ಬೋದು. ಈ ರೀತಿನ ನಾನು ಈ ವ್ಯಕ್ತಿ ಜೊತೆಗೆ ಈ ರೀತಿನ ಇದ್ದಿದ್ದು, ಈ ವ್ಯಕ್ತಿಗೋಸ್ಕರ ನಾನು ನನ್ನ ಲೈಫ್ನ ಏನು ಮಾಡ್ಕೊಂಡ್ಬಿಡ್ತಿದ್ದೆ ಅನ್ನುವ ಅರಿವು ನಿಮ್ಮ ಪರ್ಸನ್ಗೆ ಆಗುತ್ತೆ. ಸಡನ್ನಾಗಿ ನೀವು ನೋಡೋಕೆ ಹೋದರೆ ಆ್ಯಕ್ಟ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ. ಇನ್ನು 10 ವಾರಗಳ ನಂತರ ಬೇಕಾದರೆ ನಿಮ್ಮ ಪರ್ಸನ್ ಒಂದಷ್ಟು ಚೇಂಜ್ ಆಗಬಹುದು. ಆವಾಗ ನಾನು ಏನು ಹೇಳಿದೆ, ಥರ್ಡ್ ಪಾರ್ಟಿ ಒಟ್ಟಿಗೆ ಒಂದಷ್ಟು ಗಲಿಬೆಗಳು ಅಥವಾ ನಿಮ್ಮ ಪರ್ಸನ್ ರಿಯಲ್ ಫೇಸ್ನ ಅವ್ರು ನೋಡ್ಬೋದು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥರ್ಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ, ಅಥವಾ ಈ ವಿಡಿಯೋನ ಪಾಸ್ ಮಾಡಿದ್ರೂ ಕೂಡ ಈ ವಿಡಿಯೋ ನೋಡಬೇಕಾಗತ್ತೆ. ಹಾಗೆ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಓಕೆ, ಇಲ್ಲೇ ಅನ್ನೋನ್ ಕಾರ್ಡ್ ಬಂದಿದೆ. ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಯಾರು ಅಂತಲೇ ನೀವು ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ. ಅವರಾ ಇವರಾ, ಯಾರು ನನ್ನ ಗಂಡನ ಮೈಂಡ್ ಹಾಳು ಮಾಡಿದ್ರು, ಯಾರು ನನ್ನ ಹೆಂಡತಿ ಮೈಂಡ್ ಹಾಳು ಮಾಡಿದ್ರು, ಯಾರು ನನ್ನ ರಿಲೇಷನ್ಶಿಪ್ಪಲ್ಲಿ ಬಂದಿದ್ದಾರೆ, ಅವರು ಹೇಳ್ಕೊಟ್ರ ಇವ್ರು ಹೇಳ್ಕೊಟ್ರ, ಇನ್ನೂ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಯಾರು ನನ್ನ ಫ್ರೆಂಡ್ಸ್ ನಡುವೆ ಯಾರು ಆಟಾಡ್ತಾ ಇದ್ದಾರೆ, ಯಾರು ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ. ಇಲ್ಲಿ ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ ಫಿಸಿಕಲ್ ರಿಲೇಷನ್ಶಿಪ್ ಜೊತೆಗೂ ಇರಬಹುದು, ಕೆಲವೊಂದು ಕೆಟ್ಟ ಕಣ್ಣು ಏನಿದೆ, ನಿಮ್ಮನ್ನು ಒಂದು ಮಾಡಬಾರ್ದು ಅನ್ನುವ ಕೆಟ್ಟ ಕಣ್ಣೇನಿದೆ ಅವರು ಕೂಡ ಆಗಿರಬಹುದು. ನೀವು ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮ ಪರ್ಸನ್ ಕೂಡ ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಏನು ಮಾಡ್ತಿದ್ದೀರಿ, ಮಾಡುವ ಕೆಲಸಗಳನ್ನ ಬಿಟ್ಟು ಲೈಫಲ್ಲಿ ಏನೋ ಒಂದು ಮಾಡಬೇಕಾಗಿದೆ, ಅದ್ರ ಕಡೆ ಗಮನನ ಬಿಟ್ಟಿದ್ದೀರಿ. ಸರ್ಚ್ ಮಾಡೋದು, ಇವ್ರು ಯಾರು ಬಂದರು, ಯಾರು ಇದು ಮಾಡಿದ್ರು ಅಂತ. ಸೊ ಕಂಡುಹಿಡಿಯೋದ್ರಲ್ಲೇ ಒಂದಷ್ಟು ನೀವು ನಿಮ್ಮ ಕೆಲಸಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ, ಅವಕಾಶಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ.
ತುಂಬ ಫೋಕಸ್, ನಿಮ್ಮ ಜವಾಬ್ದಾರಿಗಳನ್ನ ನೀವು ಮರಿತಿದ್ದೀರಿ ಅಂತ ಅಂದ್ಕೊಳ್ತೀನಿ. ಎಷ್ಟೋ ಜವಾಬ್ದಾರಿಗಳು ನಿಮ್ಮ ತಲೆ ಮೇಲಿದೆ. ಥರ್ಡ್ ಪರ್ಸನ್ ಯಾರಿರಬಹುದು ಅಂತ ಕಂಡುಹಿಡಿಯೋದ್ರಲ್ಲೇ ಅರ್ಧ ದಿನಗಳು ಕಳೀತಾ ಇದೆ. ಒಂದು, ಟೆನ್ಷನ್ನು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನೀವೇ ಬದಲಾಗಿ ಮುಂದೆ ಹೋದರೆ ಒಂದಷ್ಟು ಏನು ಕಷ್ಟ ಅನ್ನಿಸ್ಬೋದು, ಏರುಪೇರುಗಳು ಆಗಬಹುದು. ಚಾರಿಯಟ್ ಬಂದಿರೋದ್ರಿಂದ ಜಯ ನಿಮ್ಮಲ್ಲೇನೆ. ಬಟ್ ಇಲ್ಲಿ ಕೆಲವ್ರ ಲೈಫಲ್ಲಿ, ಕೆಲವು ರಿಲೇಷನ್ಶಿಪ್ಪಲ್ಲಿ ಅಫೇರ್ಸ್ಗಳು ಕೂಡ ಎಂಟ್ರಿ ಕೊಟ್ಟಿದೆ. ಕೆಟ್ಟ ಕಣ್ಣುಗಳು, ಈ ಮುಂಚಿಂದನೂ ನಿಮ್ಮ ಸಂಬಂಧ ನೋಡಿ ಜಲಸಿ ಪಡುವಂತಹ ಕಣ್ಣುಗಳೇನಿದೆ ಅದರಿಂದ ಕೂಡ ಹಾಳಾಗ್ತಾ ಇದೆ. ಕೆಲವು ಏನೋ ಫ್ರೆಂಡ್ಸ್ ನಡುವೆ ಇನ್ನೊಂದು ಮತ್ತೊಂದು ಏನಿದೆ, ಕೆಟ್ಟ ಕಣ್ಣುಗಳಿಂದನೂ ಕೂಡ ನೀವು ದೂರ ಆಗಿದ್ದೀರಿ. ಇಲ್ಲಿ ಕೆಲವ್ರ ಲೈಫಲ್ಲಿ ಒಂದಷ್ಟು ಸ್ವಲ್ಪ ಗುರುಬಲ ಇರೋದ್ರಿಂದ ಯಾರು ಏನು ನಿಮ್ಮ ಲೈಫ್ನ ಡ್ಯಾಮೇಜ್ ಮಾಡೋದಕ್ಕಾಗಿಲ್ಲ. ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ, ಅಥವಾ ನೀವು ಸಂಪೂರ್ಣವಾಗಿ ಅವರ ಜೀವನದಿಂದ ಹೋಗಲಿ ಅನ್ನೋದಕ್ಕೆ ಶತಾಯಗತಾಯ ಪ್ರಯತ್ನ ಪಟ್ಟಿರೋದ್ರಿಂದ, ಕೆಲವ್ರ ಲೈಫಲ್ಲಿ ಗುರುಬಲ ಇರೋದ್ರಿಂದ ಯಾರಿಗೂ ಏನೂ ಆಗಿಲ್ಲ, ಆರಾಮಾಗಿದ್ದೀರಿ. ಆಗಿದ್ದು ಒಂದೇ, ಮೈಂಡಿಗೆ ಏನಾದರೂ ಹಚ್ಕೊಳ್ಳೋದು, ಕೆಲಸದ ಕಡೆ ಫೋಕಸ್ ಮಾಡ್ದಲೇ ತುಂಬ ಗಲಿಬಿಲಿ ಆಗ್ತಾ ಇರೋದು ಎಲ್ಲ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಎಷ್ಟು ಸಮಾಧಾನ, ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗಲೂ ನಾವು ಹೋಗಿ 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 ಅವ್ರಿಗೆ ಹೇಳಬಾರ್ದು, ಆಯಿತಾ, ನಾನು ಹೀಗೆ, ಅವ್ರು ಯಾಕೆ ಹಾಗೆ, ನೀವು ಯಾಕೆ ಅಲ್ಲಿಗೆ ಹೋದ್ರಿ, ನೀವು ಯಾಕೆ, ಏನು ಬೇಡ, ತಾಳ್ಮೆಯಿಂದ ಇರಿ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂತ ಹೇಳಿದ್ರೆ ತಾಳ್ಮೆ, ಸಮಾಧಾನವಾಗಿದ್ದಾಗ ಆ ವ್ಯಕ್ತಿ ನಿಮ್ಮ ಬಗ್ಗೆ, ಅಥವಾ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಕೈಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ. ಕೆಲವ್ರ ಲೈಫಲ್ಲಿ ಕೆಟ್ಟ ಕಣ್ಣುಗಳಿಂದನೇ ಹಾಳಾಗಿದ್ದು ಇದೆ. ಇನ್ನು ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ತುಂಬಾ ಸ್ಟ್ರಾಂಗ್ ಆಗಿ ಬಂದು ಕೂತಿದೆ. ಅಲ್ಲಿ ನೀವಿಬ್ರು ಒಂದಾಗೋದಕ್ಕೆ ಬಿಡ್ತಾ ಇಲ್ಲ, ಆ ರೀತಿ ಕೆಟ್ಟ ಕಣ್ಣೊಂದಿದೆ. ಏನು ಮಾಡಬೇಡಿ, ಯಾರ್ಯಾರು ಎಲ್ಲ ಇದ್ದೀರಿ ಇಲ್ಲಿ, ಗುರುಗಳನ್ನ ನಂಬಿ, ರಾಯರಾಗಿರ್ಬೋದು, ದತ್ತ ಆಗಿರ್ಬೋದು, ಸಾಯಿಬಾಬಾ ಆಗಿರಬಹುದು, ಈ ರೀತಿ ಭಗವಂತನ ಮೊರೆ ಹೋಗಿ. ನಿಮ್ಮ ಲೈಫಲ್ಲಿ ಸಾಕಷ್ಟು ಜನ ನಿಮಗೆ ನಿಮ್ಮ ವ್ಯಕ್ತಿಯ ಬಗ್ಗೆ ಎಷ್ಟೋ ಜನ ಹೇಳೋದಕ್ಕೆ ಬಂದಿದ್ದಾರೆ, ಆದರೆ ನೀವು ನಂಬಿರಲಿಲ್ಲ. ಅನುಭವಕ್ಕೆ ಬಂದಾಗ ಮಾತ್ರ ಈಗ ನಂಬ್ತಿದ್ದೀರಿ. ಎಷ್ಟೋ ಸಲ ಈ ರೀತಿ ಇರಬೇಡ, ಇವ್ರನ್ನ ನಂಬಬೇಡ, ನಿನ್ನ ಲೈಫ್ ಹಾಳು ಮಾಡ್ಕೊಳ್ತಿದ್ದಿ, ಎಲ್ಲನೂ ಹೇಳಿದ್ದಾರೆ. ಆದರೂ ಅಧಿಕ ಪ್ರಸಂಗಿತನ. ಬಟ್ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಸುಮ್ಮನೆ ಯಾರಿಗೂ ಎಂಪ್ರೆಸ್ ಕಾರ್ಡ್ ಬರಲ್ಲ, ಆಯಿತಾ. ತಾಳ್ಮೆಯಿಂದ ಇದ್ದರೆ ಎಲ್ಲ ಫಲಗಳು ನಿಮ್ಮ ಹತ್ರ ದೊರೆಯುತ್ತೆ. ನೀವೇನು ಅನ್ನುವ ಭಾವ ಅವ್ರಿಗೆ ಗೊತ್ತಾಗತ್ತೆ. ಏಕೆಂದರೆ ಅವ್ರ ಲೈಫಲ್ಲಿ ನೀವು ಅರ್ಥ ಮಾಡ್ಕೊಂಡ ಹಾಗೆ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ಅಲ್ಲಿ. ಅದು ಎಷ್ಟೋ ಸಲ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಕೆಲಸಗಳ ಕಡೆ ಹಾಗೂ ಜವಾಬ್ದಾರಿಗಳ ಕಡೆ, ನಿಮ್ಮ ವೈಯಕ್ತಿಕ ವ್ಯಕ್ತಿಗಳ ವಿಚಾರವಾಗಿ ಆಗಿರಬಹುದು, ನಿಮಗೆ ಸಂಬಂಧಪಟ್ಟಿರೋರ ಬಗ್ಗೆ ಆಗಿರಬಹುದು, ಸಂಬಂಧಪಟ್ಟ ಕೆಲಸಗಳಿಗಾಗಿರಬಹುದು, ಸಂಬಂಧಪಟ್ಟ ಯೋಚನೆಗಳಿಗಾಗಿರಬಹುದು, ಈ ಯಾವುದ್ರ ಕಡೆ ಗಮನ ಇಲ್ದಿರ ಬರೀ ಇದೇ ಗಮನ ಹರಿಸ್ಕೊಂಡು ಮಾಡ್ತಾ ಇದ್ದಿರಲ್ಲ, ದೊಡ್ಡ ತಪ್ಪು. ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಸಡನ್ ಚೇಂಜ್ ಆಗುತ್ತೆ, ರೆಡಿಯಾಗಿ ನಿಂತ್ಕೊಂಡ್ರಿ ಅಂತ ಹೇಳಿದ್ರೆ ನೀವೆಲ್ಲ ನಿಮ್ಮಲ್ಲಿರೋ ನೆಗೆಟಿವಿಟಿ ನೀವೇ ತೆಗೆದುಹಾಕ್ಬೋದು. ಓಕೆ, ನಿಮ್ಮ ಥಾಟ್ಸ್ಗಳಿಂದನೇ ಬದಲು ಮಾಡಿಸ್ಕೊಳ್ಬೋದು ನಿಮ್ಮ ಲೈಫ್ನ. ಥರ್ಡ್ ಪಾರ್ಟಿ ರಿಮೂವ್ ಆಗತ್ತಾ ನಮ್ಮ ಜೀವನದಿಂದ? ಥರ್ಡ್ ಪಾರ್ಟಿ ರಿಮೂವ್ ಆಗತ್ತಾ? 10 ಆಫ್ ವಾಂಡ್ಸ್ ಬಂದಿದೆ. ಕೆಲವ್ರ ಲೈಫಲ್ಲಿ ಆ ಥರ್ಡ್ ಪಾರ್ಟಿ ಅಂತ್ಯದ ಸಮಯಗಳು, ಹಾಗಾಗಿ ನಿಮಗೆ ತುಂಬಾ ನೋವು. ಥರ್ಡ್ ಪಾರ್ಟಿ ಅಷ್ಟು ಸ್ಟ್ರಾಂಗ್ ಆಗಿ ಏನು ಇಲ್ಲ ಇಲ್ಲಿ. ಸೊ ಥರ್ಡ್ ಪಾರ್ಟಿ ಹೋಗುತ್ತೆ, ಸಂಪೂರ್ಣವಾಗಿ ಹೋಗುತ್ತೆ. ತಾಳ್ಮೆ ಮುಖ್ಯ. ಹಾಗೆ ನೀವು ಅವ್ರನ್ನ ಕೇಳುವಂಥ ಕೆಲಸಗಳನ್ನ ಮಾಡಬೇಡಿ. ಯಾವಾಗ ಬಿಡ್ತೀರಾ, ಅವ್ರು ಬಿಡ್ತೀರಾ, ಅವ್ರು ಬಿಟ್ಟ ಮೇಲೆ ನಾವೇನು ಮಾಡೋದು, ಹೇಗೆ ಮಾಡೋದು, ದಯವಿಟ್ಟು ಕೇಳೋ ಅಂಥದ್ದು ಮಾಡಬೇಡಿ.
ಸೊ ಇದು ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.